ಎಲ್ರಿಗೂ ನಮಸ್ಕಾರ. ನಮ್ಮ ಹಾಸನ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನನ್ನ ಒಂದು ಮನವಿ. ಸರ್ಕಾರದ ಆದೇಶದಂತೆ ಹಾಗೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ತಾಲೂಕಿನಾದ್ಯಂತ ನಾವು ದಿನಾಂಕ 5/11/2025ರಿಂದ ದಿನಾಂಕ 22/11/2025ರವರೆಗೆ ಈ ಪೋತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಈ ಬಗ್ಗೆ ಈಗಾಗಲೇ ನಾವು ಪತ್ರಿಕಾ ಪ್ರಕಟಣೆಯನ್ನು ಸಹ ನೀಡಿದ್ದೀವಿ. ಹಾಗೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೂ ಸಹ ಮನವಿ ಮಾಡಿದ್ದೀವಿ. ಇದಕ್ಕೆ ನಮಗೆ ಸಹಕಾರ ನೀಡಿ ಅಂತ. ರೈತರು ಮಾಡಬೇಕಾಗಿರೋದು ಇಷ್ಟೇ, ಈ ಪೌತಿ ಖಾತೆಗೆ ಅಗತ್ಯ ಇರುವಂತಹ ಎಲ್ಲಾ ದಾಖಲೆಗಳನ್ನ ಯಾವುದಾದರೂ ಗ್ರಾಮ ಪಂಚಾಯಿತಿ, ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಸಲ್ಲಿಸಿಕೊಳ್ಳಬಹುದಾಗಿರುತ್ತದೆ. ದಾಖಲೆಗಳಲ್ಲಿ ಒಂದು ಮರಣ ಪ್ರಮಾಣ ಪತ್ರಗಳನ್ನ ಕೊಡಬೇಕು, ಹಾಗೆ ವಂಶವೃಕ್ಷ ಕೊಡಬೇಕು. ಎಲ್ಲಾ ಪೌತಿ ವಾರಸುದಾರರ ಆಧಾರ್ ಕಾರ್ಡ್ಗಳೊಂದಿಗೆ ನಮಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1 ವಾರದ ಒಳಗಡೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ OTP ಬರುತ್ತದೆ. OTP ನೀಡಿದಲ್ಲಿ ನಿಮ್ದು ಖಾತೆ, ಈ ಪೌತಿ ಖಾತೆ ದಾಖಲಾಗುತ್ತದೆ. ಇದನ್ನ ನಾವು ಈಗ ಮೊದಲು ಏನು ಸಹಿ ಮೂಲಕ ನಾವು ಮಾಡ್ತಾ ಇದ್ವಿ, ಅದು ಈಗ ಬದಲಾವಣೆಯಾಗಿ ಈ ಪೌತಿ ಮೂಲಕ ಮಾಡ್ತಾ ಇದೀವಿ. ಅಂದ್ರೆ ಇದು ಒಂದು ಆಪ್. ನಮ್ಮ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ನೀವು ಕೊಟ್ಟಿರುವ ದಾಖಲೆಗಳನ್ನ ದಾಖಲಿಸಿ ನೀವು OTP ನೀಡಿದ ನಂತರ ಅದನ್ನ ಅನುಮೋದಿಸುತ್ತಾರೆ. ಇದು ನೇರವಾಗಿ ಭೂಮಿ ತಂತ್ರಾಂಶದಲ್ಲಿ ನಿಮ್ಮ ಪೌತಿ ಖಾತೆ ಬದಲಾವಣೆ ಆಗುತ್ತೆ. ಇದು ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮ ಆಗಿದ್ದು ನೀವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಹಾಗೆ ಗ್ರಾಮ ಪಂಚಾಯತಿನಲ್ಲಿ ನಾನು PDOಗಳಿಗೂ ಸಹ ನನ್ನ ಕೋರಿಕೆ ಏನಂದ್ರೆ, ಯಾರಾದರೂ ಅರ್ಜಿ ತಂದಲ್ಲಿ ದಯವಿಟ್ಟು ಪಡೆದುಕೊಳ್ಳಿ. ಅದನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಗಳಿಗೆ ನೀವು ನೀಡಿದಲ್ಲಿ ನಾವು ಅದರ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಹಾಗೆ ಎಲ್ಲ ರೈತರಲ್ಲಿ ನನ್ನ ಒಂದು ಏನು ಮನವಿ ಅಂತಂದ್ರೆ, ಎಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಮ್ಮ ತಾಲೂಕಿನಲ್ಲಿ ಸುಮಾರು 48,734 ಪೌತಿ ಖಾತೆ ದಾಖಲೆಗೆ ಬಾಕಿ ಇದೆ. ಇದೆಲ್ಲವನ್ನು ನಾವು ಈ 15 ದಿವಸದಲ್ಲಿ ಮುಗಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.